ಅಖಿಲ, ಯಾಕೆ ಗಾಬರಿ ಆಗ್ತಿದ್ಯಾ? ವೀರಯ್ಯನ ಜೊತೆ ಆದಿತ್ಯ ಮಾತಾಡ್ತಿದ್ದ ಅಂತನಾ? ಏನಾಗಿದೆ ಈ ವೀರಣ್ಣನಿಗೆ? ಯಾಕೆ ಹೀಗೆ ವಿಚಿತ್ರವಾಗಿ ಆಡ್ತಿದ್ದಾರೆ? ಮೊದಲು ಅವ್ರ ತಂಗಿ ಲಕ್ಷ್ಮಿ ವಿಷಯದಲ್ಲಿ ದ್ವೇಷ ಸಾಧಿಸಿದ್ರು, ಆಮೇಲೆ ಜನನಿ ಪ್ರೀತು ವಿಷಯದಲ್ಲಿ ನಮ್ ಜೊತೆ ಜಗಳಕ್ಕಾದ್ರು. ಈಗ ಅನಗತ್ಯವಾಗಿ ವಿನಾಕಾರಣ ತಮಗ್ ಸಂಬಂಧ ಇಲ್ಲದೆ ಹೋದ್ರು ಆದಿತ್ಯ ಪಾರ್ವತಿ ವಿಷಯದಲ್ಲಿ ಮೂಗು ತೂರಿಸ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಒಂದು ಧೈರ್ಯ ಏನಪ್ಪಾ ಅಂತಂದ್ರೆ, ನಮ್ಮ ಆದಿ ಅವರೆಷ್ಟೇ ಪ್ರಯತ್ನ ಪಟ್ರು ಅವನ ಮನಸ್ಸನ್ನ ಮಾತ್ರ ದೃಢವಾಗಿ ಇಟ್ಕೊಂಡಿದ್ದಾನೆ, ಸ್ಥಿರವಾಗಿ ಇದ್ದಾನೆ. ಅವನು ಪುಟಕ್ಕಿಟ್ಟ ಚಿನ್ನ. ಎಷ್ಟೇ ಬಡದ್ರು, ಹೊಡೆದ್ರು, ತಟ್ಟಿದ್ರು, ಉಜ್ಜಿದ್ರು ಚಿನ್ನದ ಹೊಳಪು ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಅಂಥ ಹುಡುಗ ನಮ್ಮ ಆದಿ. ವೀರಣ್ಣ ಎಷ್ಟೇ ಪ್ರಯತ್ನ ಪಟ್ರು ಅವನ ಮನಸ್ಸನ್ನ ಬದಲಾಯಿಸೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಹಾಗೆ ಅರಸನ ಕೋಟೆಯ ಘನತೆ, ಆದಿಯ ವ್ಯಕ್ತಿತ್ವ ಮತ್ತು ನನ್ನ ಮನಸ್ಥಿತಿ ಯಾವುದನ್ನು ಬದಲಾಯಿಸೋದಕ್ಕೆ ಅವರಿಂದ ಸಾಧ್ಯ ಇಲ್ಲ. ನೋಡಿದ್ರ, ಅಷ್ಟು ದೇವತೆಗಳು ತಥಾಸ್ತು ಅಂತ ಹೇಳ್ತಾ ಇವೆ. ಹೌದು, ಆದಿತ್ಯ ಪಾರ್ವತಿನ ಮದುವೆ ಆಗೋದನ್ನ ಯಾರಿಂದಲೂ ತಪ್ಸಕ್ಕಾಗಲ್ಲ. ಅವ್ರ ಪ್ರೀತಿಗೆ 1000 ಅಗ್ನಿ ಪರೀಕ್ಷೆ ಬರ್ಬೋದು, ಆದ್ರೆ ಅದೇ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋದು ಪಾರ್ವತಿಗೇನೆ. ಅವನ ಮನಸ್ಸು ಯಾವತ್ತಿದ್ರೂ ಪಾರ್ವತಿಗೇನೆ. ಅವಳನ್ನ ಪ್ರೀತಿಸಿದಾನೆ, ಎಲ್ಲರ ಸಮ್ಮುಖದಲ್ಲಿ ಅವಳನ್ನೇ ಮದುವೆ ಆಗ್ತಾನೆ. ರಘು, ನೀವು ಏನಾದ್ರೂ ಹರಿಸ್ಕೊಂಡ್ರಾ? ಗಂಟೆ ಶಬ್ದ ಕೇಳಿಸ್ತಿದ್ದ ಹಾಗೆ ನಿಮ್ ಮುಖದಲ್ಲಿ ನಗು ಕಾಣಿಸ್ತು, ಅದಕ್ಕೆ ಕೇಳ್ತಿದ್ದೀನಿ. ಹಾ ಅಖಿಲ, ನಮ್ಮ ಆದಿತ್ಯನ ಒಳ್ಳೇದಾಗ್ಲಿ, ಅವನು ಅನ್ಕೊಂಡ ಹಾಗೆ ಮದುವೆ ನಡೀಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಂಡೆ. ಇದೆಲ್ಲ ಬಿಡು. ತಿಳಿದೋ ತಿಳಿದೇನೋ ಅವ್ರಿಗೆ ಮದುವೆ ಆಗಿದೆ, ಅದಕ್ಕೆ ನೀನೇ ಸಾಕ್ಷಿ. ಅವಳು ಕುತ್ತಿಗೆಯಲ್ಲಿ ಆದಿತ್ಯ ಕಟ್ಟಿರೋ ತಾಳಿ ಇನ್ನೂ ಇದೆ. ತಾಳಿಯ ಮಹತ್ವ ಈ ಜಗತ್ತಿಗೆ ಹೇಳ್ಕೊಡ್ಬೇಕಲ್ವಾ ನಾವೆಲ್ಲ? ಭಗವಂತ ನಿನ್ನ ಕಣ್ಣಿರ್ಬೇಕಲ್ವೇನು? ಸುಳ್ಳಾಗ್ಬೋದೇನು? ಒಂದು ಹೆಣ್ಣಿನ ಕೊರಳಲ್ಲಿ ತಾಳಿ ಇರೋವಾಗ ಆದಿತ್ಯ ಇನ್ನೊಂದು ಹೆಣ್ಣಿನ ಕೊರಳಿಗೆ ತಾಳಿ ಕಟ್ಟೋದು ನ್ಯಾಯನ ಪ್ರಭು? ಅಧರ್ಮ ಅಲ್ವಾ ಅದು? ಅದನ್ನು ತಡಿಬೇಕಾದ್ದು ನಿನ್ನ ಕರ್ತವ್ಯ ಅಲ್ವಾ? ಅದು ಬಿಟ್ಟು ಪ್ರತಿ ಹೆಜ್ಜೆಯಲ್ಲೂ ವೀರಯ್ಯನಿಗೆ ಸೋಲಾಯಿತು ಅಂದ್ರೆ ಅಖಿಲಾಂಡೇಶ್ವರಿ ಅಂತವ್ರು ಲಕ್ಷಾಂತರ ಜನ ಈ ಭೂಮಿಯಲ್ಲಿ ಹುಟ್ಕೋತಾರೆ, ಅವ್ರು ಮೆರಿತಾ ಇರ್ತಾರೆ. ನನ್ನ ಮನವಿ ಇಷ್ಟೇ, ಪಾರ್ವತಿ ಜೀವನದಲ್ಲಿದ್ದಿರೋ ಬಿರುಗಾಳಿನ ತಣ್ಣಗೆ ಮಾಡು. ಅವಳು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾಳೆ, ಅವಳಿಗೆ ಒಳ್ಳೇದು ಮಾಡು, ಅವಳಿಗೆ ಒಳ್ಳೇದು ಮಾಡು, ಒಳ್ಳೇದು ಮಾಡು.
ಒಂದು ಹೆಣ್ಣಿನ ಮಾತಿಗಿಂತ ಮೌನವೇ ಅಪಾಯ. ಮೌನವೇ ಅಪಾಯ. ಆ ಮೌನ ಇದೆಯಲ್ಲ, ರಾಜ್ಯಗಳನ್ನ ನಾಶ ಮಾಡಿರೋ ಉದಾಹರಣೆ ಇದೆ. ಪಾರ್ವತಿ, ಇನ್ನೆಷ್ಟು ದಿನ ಇದೇ ರೀತಿ ನಾಟಕ ಆಡಬೇಕು ಅಂತಿದ್ಯಾ ನೀನು? ನಾನು ಏನ್ ನಾಟಕ ಮಾಡ್ತಾ ಇದ್ದೀನಿ ಬುದ್ಧಿ? ಹಾಗಾದ್ರೆ ನೀನ್ ಮಾಡ್ತಿರೋದು ಏನು ಅಂತ ಅನ್ಕೊಂಡಿದ್ಯಾ? ಏನು ಅಂತ ಅನ್ಕೊಂಡಿದ್ಯಮ್ಮ? ನೀನ್ ನಾಟಕ ಮಾಡ್ತಿಲ್ಲ, ಪ್ರಾಮಾಣಿಕವಾಗಿರೋದೇ. ಆದ್ರೆ ಆದಿತ್ಯ ಕಟ್ಟಿರೋ ತಾಳಿ ನಿನ್ ಕುತ್ತಿಗೆ ಒಳಗೆ ಯಾತಕ್ಕೆ? ತೆಗೆದು ಬಿಸಾಕೋದನ್ನ. ನನ್ ಕುತ್ತಿಗೆಗೆ ಯಾರು ತಾಳಿ ಕಟ್ಟಿದ್ರೋ ಅವರೇ ಆ ತಾಳಿನ ಕಿತ್ತಾಕ್ಲಿ. ನಾನ್ ಯಾಕೆ ಕಿತ್ತಾಕ್ಬೇಕು? ನಾನ್ ಹೋಗಿ ಅವ್ರ ಹತ್ರ ಏನಾದ್ರೂ ಕೇಳ್ಕೊಂಡಿದ್ನ ನನಗ್ ತಾಳಿ ಕಟ್ಟಿ ಅಂತ? ಯಾವ್ದೋ ಒಂದ್ ಶೂಟಿಂಗ್ ಅಲ್ಲಿ ಅವ್ರು ನನಗ್ ತಾಳಿ ಕಟ್ಟಿದ್ರು ಅಂದ್ ಮಾತ್ರಕ್ಕೆ ಅವ್ರು ನನಗ್ ಗಂಡ ಆಗೋಗ್ತಾರ? ಎಷ್ಟೋ ಸಿನಿಮಾಗಳಲ್ಲಿ ಹುಡ್ಗ ಹುಡ್ಗಿಗ್ ತಾಳಿ ಕಟ್ಟೋದನ್ನ ನೋಡಿದೀವಿ. ಹಾಗಂದ್ ಮಾತ್ರಕ್ಕೆ ಅವ್ರಿಬ್ರು ಗಂಡ ಹೆಂಡತಿ ಆಗ್ಬಿಡ್ತಾರ? ಹಾಗಿರೋದಕ್ಕೆ ಅವರಿಂದ ಸಾಧ್ಯನಾ? ಇಲ್ಲ ಅಲ್ವಾ? ಸತ್ಯವಂತರು ಇನ್ನೂ ಭೂಮಿ ಮೇಲೆ ಬದುಕಿದ್ದಾರೆ ಅಂತ ಬಹಳಷ್ಟು ಮಹನೀಯರು ಹೇಳ್ತಾ ಇದ್ರು. ನಾನು ಕಣ್ಣಾರೆ ನೋಡ್ಬಿಟ್ಟೆ. ಸತ್ಯನ ತಲೆ ಮೇಲೆ ಹೊಡೆದಾಗೆ ಎಷ್ಟು ಧೈರ್ಯವಾಗಿ ಮಾತಾಡ್ತೀಯಲ್ಲ ನೀನು. ಹಾಗಾದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡು ನೋಡೋಣ. ಆದಿತ್ಯ ನಿನ್ ಕುತ್ತಿಗೆಯಲ್ಲಿ ತಾಳಿ ಕಟ್ಟಿರೋ ಸತ್ಯ ಅಖಿಲಾಂಡೇಶ್ವರಿಗೆ ಗೊತ್ತಿದೆ. ಆಕೆ ಗೊತ್ತಿಲ್ಲದೆ ಇರೋ ತರ ನಾಟಕ ಆಡ್ತಿದ್ದಾಳೆ. ಇಲ್ಲ ಬುದ್ಧಿ, ಅಮ್ಮಂಗ್ ಒಂದ್ ಕಿಂಚಿತ್ ಸತ್ಯನೂ ಗೊತ್ತಿಲ್ಲ. ಹಾಗಾದ್ರೆ ನೀನು ಮೋಸ ಮಾಡ್ತಿದ್ಯಾ ತಾನೆ? ಸುಮ್ಮನೆ ಅಖಿಲಾಂಡೇಶ್ವರಿ ಮೇಲೆ ಕೋಪ ಮಾಡ್ಕೋತಾ ಇದ್ದೀನಿ, ಆದಿತ್ಯನ ಮೇಲೆ ಕೋಪ ಮಾಡ್ಕೋತಾ ಇದ್ದೀನಿ. ಸರಿ ಇದ್ದಾರೆ ಅವರಿಬ್ಬರು. ಯಾಕೆಂದ್ರೆ ಹುಡುಗ ನಿನ್ನ ಹತ್ರ ಭಿಕ್ಷೆ ಬೇಡಿದ್ದಾನೆ. ಭಿಕ್ಷೆ ನೀ ತಿರಸ್ಕಾರ ಮಾಡಿದ್ದೆ ಅವನ್ನ. ನಿಂಕೋ ಮಗಳೇ. ನಿನಗೆ ಇಷ್ಟೊಂದು ಹಠ ಇರಬೇಕಾದ್ರೆ ನನಗೆಷ್ಟಿರಬೇಕು? ನೀನು ಒಪ್ಪೋದಿಲ್ಲ, ಆಗೋದಿಲ್ಲ ಅಂತ ಹೇಳಿದ ಮಾತ್ರಕ್ಕೆ ಕೈ ಕಟ್ಟಿ ಕೂತ್ಕೊಂಡಿರೋದಕ್ಕೆ ನಾನು ಅರಸನ ಕೋಟೆ ದಾಸಯ್ಯ ಅಲ್ಲ, ರಣಕಲ್ಲು ವೀರಯ್ಯ ದೇವ. ವೀರಯ್ಯ ದೇವ. ನಿನಗೆ 30 ನಿಮಿಷ ಸಮಯ ಕೊಡ್ತಾ ಇದ್ದೀನಿ. ಕೇವಲ 30 ನಿಮಿಷ. ಯಾತಕ್ಕೆ ಅಂತ ಯೋಚನೆ ಮಾಡ್ತಾ ಇದೀಯಾ? ನೀನ್ ಹೇಗೆ ನಿನ್ ತಂದೆ ಹತ್ರ ಆದಿತ್ಯನಿಗೂ ನನಗೂ ಪ್ರೀತಿ ಇತ್ತು, ಮದುವೆ ಆಗಿದೆ, ತಾಳಿ ಕಟ್ಟಿದ್ದಾನೆ, ನನ್ನ ಕೊರಳಲ್ಲಿ ತಾಳಿ ಇದೆ ಅನ್ನೋ ಸತ್ಯ ಒಪ್ಕೊಂಡ್ಯವ್. ಅದೇ ತರ ಅಖಿಲಾಂಡೇಶ್ವರಿ ಎದುರುಗೋಗಿ ನಿಂತ್ಕೋ. ನಡೆದಿರೋ ಸತ್ಯನೆಲ್ಲ ನೀನು ಈ ಕೂಡಲೇ ಒಪ್ಕೊಳ್ಬೇಕು. ಒಪ್ಕೊಳ್ಬೇಕು. ನೀನು ಒಪ್ಕೊಂಡ್ಮೇಲೆ ಆಮೇಲೆ ಈ ಸತ್ಯ ಹೇಳು. ಈಗ ನನಗೆ ಹೇಳಿದೆಯಲ್ಲ ಆತರ. ನನ್ನ ತಿಳುವಳಿಕೆ ಇಲ್ದಿರೋ ವಯಸ್ಸಲ್ಲಿ ಪ್ರೀತಿ ಬಂತು, ಈಗ ತಿಳುವಳಿಕೆ ಬಂದಿದೆ, ನಾನು ತ್ಯಾಗ ಮಾಡ್ತಾ ಇದ್ದೀನಿ, ನನಗಿಷ್ಟ ಇಲ್ಲ. ನನಗೆ ಗೊತ್ತಿಲ್ಲದೆ ಏನೋ ತಾಳಿ ಕಟ್ಬಿಟ್ರು, ನನಗಿಷ್ಟ ಇಲ್ಲ, ನಾನು ಬಿಡ್ಬಿಡ್ತೀನಿ ಅಂತ. ಅದಾದ್ಮೇಲೆ ಅಖಿಲಾಂಡೇಶ್ವರಿ ಕ್ಷಮಿಸ್ತಾಳೋ ಬೈತಾಳೋ ಅದು ಅವಳ ಹಣೆ ಬರ. ಆದ್ರೆ ನೀನಂತೂ ಈ ಕೂಡಲೇ ಹೋಗಿ ಒಪ್ಕೊಳ್ಳೇಬೇಕು. ಏನೇ ಮಾಡಿದ್ರು ಅಖಿಲಮ್ಮನ ಹತ್ರ ನಾನು ಈ ವಿಷಯ ಹೇಳೋದಿಲ್ಲ. ಹಾಗಾದ್ರೆ ನಿನ್ನ ಪ್ರಾಣ ಇರೋವರೆಗೂ ನೀನು ಪ್ರೀತಿಯಿಂದ, ಗೌರವದಿಂದ, ಭಕ್ತಿಯಿಂದ ನೋಡುವಂತ ಆ ನಿನ್ನ ದೇವರು ಅಖಿಲಾಂಡೇಶ್ವರಿಗೆ ಮೋಸ ಮಾಡ್ತಾನೆ ಇರ್ತೀಯ ಪಾರ್ವತಿ? ಪದೇ ಪದೇ ನಾನು ಮೋಸ ಮಾಡ್ತಿದ್ದೀನಿ ಅಂತ ಚುಚ್ಚಿ ಚುಚ್ಚಿ ಹೇಳ್ಬೇಡಿ ಬುದ್ಧಿ. ಅಖಿಲಮ್ಮಂಗೋಸ್ಕರ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಆದ್ರೆ ನನ್ನ ಯಜಮಾನ್ರ ಸತ್ಯ ಅವ್ರ ಹತ್ರ ಹೇಳೋದಿಲ್ಲ. ಪಾರ್ವತಿ,
ಯಾವುದೇ ಕಾರಣಕ್ಕೂ ನಿನ್ನನ್ನು ತಪ್ಪಿಸ್ಕೊಳ್ಳೋಕೆ ಬಿಡೋದಿಲ್ಲ ನಾನು. ನೀನು ಹೋಗ್ತೀಯಾ, ಅಖಿಲಾಂಡೇಶ್ವರಿ ಎದುರುಗಡೆ ನೀನೇ ನಿನ್ನ ಬಾಯಾರೆ ಸತ್ಯನೆಲ್ಲ ಒಪ್ಕೊಡು. ಒಂದು ವೇಳೆ ನೀನೇನಾದ್ರೂ ಒಪ್ಕೊಂಡಿಲ್ಲ, ನಾನು ಬರ್ತೀನಿ, ಅಖಿಲಾಂಡೇಶ್ವರಿ ಎದುರು ನಿಂತ್ಕೋತೀನಿ, ನಾನು ಹೇಳ್ತೀನಿ ಸತ್ಯ. ನೀವಿಬ್ರು ಪ್ರೀತಿ ಮಾಡಿದ್ದನ್ನು ಹೇಳ್ತೀನಿ, ಆದಿತ್ಯ ನಿನ್ ಕೈಗೆ ತಾಳಿ ಕಟ್ಟಿದ್ದನ್ನು ಹೇಳ್ತೀನಿ. ಅಖಿಲಾಂಡೇಶ್ವರಿಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬರಲಿಲ್ಲ ಅಂತ ಇಟ್ಕೋ. ಈಗ ನಿನ್ ಕುತ್ತಿಗೆಯಲ್ಲಿರೋ ತಾಳಿನ ತೆಗೆದು ದೇವರ ಸನ್ನಿಧಾನದಲ್ಲಿ ಆಕೆಗೆ ಸಾಕ್ಷಿಯಾಗಿ ತೋರಿಸ್ತೀನಿ. ನಡೆದಿರೋ ಸತ್ಯನೆಲ್ಲ ನೀನು ಈ ಕೂಡಲೇ ಒಪ್ಕೊಳ್ಬೇಕು. ನೀವಿಬ್ರು ಪ್ರೀತಿ ಮಾಡಿದ್ದನ್ನು ಹೇಳ್ತೀನಿ, ಆದಿತ್ಯ ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ದನ್ನು ಹೇಳ್ತೀನಿ. ಈಗ ನಿನ್ ಕುತ್ತಿಗೆಯಲ್ಲಿರೋ ತಾಳಿನ ತೆಗೆದು ದೇವರ ಸನ್ನಿಧಾನದಲ್ಲಿ ಆಕೆಗೆ ಸಾಕ್ಷಿಯಾಗಿ ತೋರಿಸ್ತೀನಿ. ದೇವ್ರೆ, ಎಂತ ಇಕ್ಕಟ್ಟಿಗೆ ಸಿಲುಕಿಸ್ದೆ. ಅಖಿಲಮ್ಮನ್ ಮುಂದೆ ಸತ್ಯ ಒಪ್ಕೊ ಅಂತ ಬುದ್ಧಿಯವ್ರು ಹೇಳ್ತಿದ್ದಾರೆ. ಆದ್ರೆ ಒಪ್ಕೊಂಡ್ರೆ ಅಖಿಲಮ್ಮನ್ ಮನ್ಸಿಗೆ ಎಷ್ಟು ನೋವಾಗಲ್ಲ. ಯಜಮಾನ್ರ ಬಗ್ಗೆನೂ ತಪ್ಪು ತಿಳ್ಕೊಳಲ್ವಾ? ಏನ್ ಮಾಡ್ಲಿ? ಹೇ ಅರುಣಾಚಲೇಶ್ವರ, ಈ ಮಕ್ಕಳಿಬ್ರು ಎಷ್ಟು ಪ್ರೀತಿ ಮಾಡ್ತಿದ್ದಾರೆ. ಈ ಪ್ರೀತಿನ ಯಾರು ಅರ್ಥನೆ ಮಾಡ್ಕೋತಿಲ್ವಲ್ಲ. ಇದನ್ನ ಅಖಿಲಾಂಡೇಶ್ವರಿಗೆ ಹೇಗಾದ್ರೂ ಗೊತ್ತು ಮಾಡ್ಬೇಕಲ್ಲ.
ನೀನೇ ಏನಾದರೂ ಪವಾಡ ಮಾಡಬೇಕು. ನೀನೇ. ಅಲ್ಲಿ ತನಕ ನಾನು ಈ ಜಾಗ ಬಿಟ್ಟು ಕದಲೋದಿಲ್ಲ. ಅಪ್ಪ, ಇದನ್ನ ಪರೀಕ್ಷೆ ಅನ್ಕೋಬೇಕು, ನನ್ನ ಅಸಹಾಯಕತೆ ಅನ್ಕೋಬೇಕು, ನನಗೆ ಗೊತ್ತಾಗ್ತಾ ಇಲ್ಲಪ್ಪ. ಯಾಕಪ್ಪ ದೇವ್ರು ನನ್ನ ಇಷ್ಟ ಆಟ ಆಡಿಸ್ತಾ ಇದ್ದಾನೆ? ಎಲ್ಲೋ ಹುಟ್ಟು ಬೆಳೆದ ಪಾರ್ವತಿ ನಮ್ಮ ಮನೆಗೆ ಬರ್ತಾಳೆ. ನನಗೆ ಗೊತ್ತಿಲ್ದಂಗೆ ನನ್ಗೆ ಅವಳ ಮೇಲೆ ಆಸಕ್ತಿ ಬೆಳೆಯುತ್ತೆ. ಅವಳು ಇಷ್ಟ ಆಗ್ತಾ ಹೋಗ್ತಾಳೆ. ಅದಕ್ಕೆ ಸ್ನೇಹ ಅನ್ನೋ ಹೆಸರು ಕೊಡ್ತೀನಿ. ಅವಳೇ ನನ್ನ ಕಣ್ಣಿನ ಹುಡುಗಿ ಅಂತ ಗೊತ್ತಾಗುತ್ತೆ. ಆಮೇಲೆ ಆ ಸ್ನೇಹ ಪ್ರೀತಿಗೆ ತಿರುಗುತ್ತೆ. ಪಾರ್ವತಿನೂ ನನ್ನ ಹತ್ಯಾಗ ಹಚ್ಕೊಳ್ತಾಳೆ. ಆಮೇಲೆ ಅವಳೇ ನೀನ್ ಬೇಡ ಅಂತ ನನ್ನಿಂದ ದೂರ ಹೋಗ್ತಾಳೆ. ಅವಳ ತ್ಯಾಗಕ್ಕೆ ನನ್ನ ಅಮಾಯಕ ಪ್ರೀತಿ ಬಲಿಯಾಗುತ್ತೆ. ಇಷ್ಟ ಇಲ್ಲದೆ ಇದ್ರು ಬೇರೆ ಹುಡುಗಿ ಜೊತೆ ನಿಶ್ಚಿತಾರ್ಥ ಆಗುತ್ತೆ. ಇಷ್ಟೆಲ್ಲ ಆದ್ರೂ ಪಾರ್ವತಿ ಮೇಲಿನ ಪ್ರೀತಿ ನನಗೊಂದು ಸ್ವಲ್ಪನೂ ಕಮ್ಮಿ ಆಗಲ್ಲ. ಇವತ್ ನೋಡಿದ್ರೆ ಪಾಣಿಗ್ರಹಣ ಆಗಿದೆ. ಇದಕ್ಕೆಲ್ಲ ಏನ್ ಅರ್ಥ ಅಪ್ಪ? ಖಂಡಿತ ಅರ್ಥ ಇದೆ ಮಗನೇ. ಸಾಕ್ಷಾತ್ ಶಿವ ಪಾರ್ವತಿ ಮದುವೆ ಆದ ಗಳಿಗೆಯಲ್ಲಿ ನಿನ್ನ ಪಾರ್ವತಿ ಪಾಣಿಗ್ರಹಣ ಆಗಿದೆ. ಅದರ ಅರ್ಥ ಒಂದಲ್ಲ ಒಂದಿನ ನಿಮ್ಮಿಬ್ರು ಮದುವೆ ಶಾಸ್ತ್ರೋಕ್ತವಾಗಿ ನಡೆಯುತ್ತೆ ಅಂತ ಒಂದು ಮುನ್ಸೂಚನೆ ಅಷ್ಟೇ. ಇನ್ನೆಷ್ಟು ದಿನ ಈ ಕಣ್ಣ ಮುಚ್ಚಲೆ? ಪಾರ್ವತಿ, ನಿನಗನ್ನಿಸ್ತಾ ಇಲ್ಲ ವೀರಯ್ಯ ದೇವನಿಗೆ ನಾನು ತೊಂದರೆ ಕೊಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇಲ್ಲ? ಆದಿತ್ಯನ ಜೊತೆ ನಿನ್ನ ಪಾಣಿಗ್ರಹಣ ಆಗಿದ್ದಕ್ಕೆ ಇಬ್ಬರು ಸಾಕ್ಷಿ. ಒಂದು ಆ ಪರಮೇಶ್ವರ, ಇನ್ನೊಂದು ವೀರಯ್ಯ ದೇವ. ಇನ್ನು ನಿನ್ನ ಪ್ರೀತಿನ ಮುಚ್ಚಿಡೋಕೆ ಸಾಧ್ಯನೇ ಇಲ್ಲ. ಏನೇ ಆದರೂ ಇವತ್ತಿಗೆ ಬಯಲಾಗಲೇ ಆರ್ಭಟಿಸ್ತಾ ಇರೋ ಅಖಿಲಾಂಡೇಶ್ವರಿ ಇವತ್ತು ನನ್ನ ಎದುರು ಮಂಡಿ ಹೋಗ್ಲೇಬೇಕು. ಪಾರ್ವತಿ, ಅವಳಿಗೆ ಪ್ರಸಾದ ಕೊಟ್ಟಿಯಾ? ಅಂದ್ರೆ ಏನು ನಿಮ್ಮ ಮಾತಿನ ಅರ್ಥ? ಪಾರ್ವತಿಯ ಪಾಣಿಗ್ರಹಣ ಆದಿತ್ಯನ ಜೊತೆ ಆಗಿದೆ ಅಂತನಾ? ಹೌದು ಹೌದು. ಇಲ್ಲ, ನಾನಿದನ್ನ ನಂಬಲ್ಲ. ನನ್ನ ಮಗನ ಬಾಳನ್ನ ಹಾಳು ಮಾಡಬೇಕು ಅಂತ ನೀವು ಯಾವತ್ತಿಂದನೋ ಹೊಂಚು ಹಾಕ್ತಾ ಇದ್ರಿ. ಇಲ್ಲಿಗೆ ಬಂದು ಅದನ್ನೇ ಮಾಡ್ತಿದ್ದೀರಾ ವೀರಣ್ಣ. ಅದಕ್ಕೆ ಆದಿತ್ಯ ಪಾರ್ವತಿಯ ಪಾಣಿಗ್ರಹಣ ಆಗಿದೆ ಅಂತ ಸುಳ್ಳು ಕತೆ ಕಟ್ಟಿ ಹೇಳ್ತಾ ಇದ್ದೀರಾ. ಹಳ್ಳಿ ಜನಕ್ಕೆ ಕಥೆ ಕಟ್ಟಕ್ಕೂ ಬರೋದಿಲ್ಲ, ಅಭಿನಯ ಮಾಡೋದಕ್ಕೂ ಬರೋದಿಲ್ಲ ಅಖಿಲಾಂಡೇಶ್ವರಿ. ಇಲ್ಲೇನಿರುತ್ತೋ ಅದಿಲ್ಲಿ ಬರುತ್ತೆ, ಇಲ್ಲೇನ್ ಬರುತ್ತೋ ಅದೇ ಇಲ್ಲಿರುತ್ತೆ.
ಕತೆ ಕಟ್ಟೋದ್ರಲ್ಲಿ, ಅಭಿನಯಿಸೋದ್ರಲ್ಲಿ ನಿನ್ನನ್ನು ಮೀರಿಸೋರು ಯಾರಿದ್ದಾರೆ? ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ತರ ನವರಂಗಿ ನಾಟಕ ಆಡ್ತಾ ಇದೆಯಲ್ಲ ನೀನು ಅಭಿನೇತ್ರಿ, ನೀನು. ಸಾಕು ನಿಲ್ಸಿ ವೀರಣ್ಣ. ಪ್ರಸಾದ ತಗೋ. ತಗೋ. ಆದಿತ್ಯನಿಗೂ ಪಾರ್ವತಿಗೂ ಪಾಣಿಗ್ರಹಣ ನಡೆದಿದೆ ಅಂತ ಅವಳ ಕೈ ನೋಡಿ ಪರೀಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ವೀರಣ್ಣ. ಪಾರ್ವತಿ ನನ್ನ ಅಂತಃಕರಣಕ್ಕೆ ತುಂಬಾ ಹತ್ತಿರವಾದ ಹುಡುಗಿ. ಅವಳು ನಾನಿಟ್ಟ ನಂಬಿಕೆಗೆ ಮೋಸ ಮಾಡಲ್ಲ ಅನ್ನೋ ವಿಶ್ವಾಸ ನನಗಿದೆ. ಆದಿತ್ಯನಿಗೂ ಯಾಮಿನಿಗೂ ನಿಶ್ಚಿತಾರ್ಥ ನಡೆದಿದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣನೇ ನಮ್ಮ ಪಾರ್ವತಿ. ನಿನ್ನ ಕಣ್ಣಿಗೆ ನೀನೇ ಮಣ್ಣೆರ್ಚ್ಕೋಬೇಡ ಅಖಿಲಾಂಡೇಶ್ವರಿ. ಆದಿತ್ಯ ಪಾರ್ವತಿ ಪಾಣಿಗ್ರಹಣ ನಡೆದಿರೋದು ಶಿವನ ಸಾನ್ನಿಧ್ಯದಲ್ಲಿ. ಅದಕ್ಕೆ ಆ ಭಗವಂತನೇ ಸಾಕ್ಷಿ. ಜೊತೆಗೆ ಈ ವೀರಯ್ಯನ ಕಣ್ಣುಗಳು ಸಾಕ್ಷಿ. ನಿನಗೆ ನಂಬಿಕೆ ಬರಲಿಲ್ಲ ಅಂದ್ರೆ ನಾನು ಈಗಲೇ ನಿರೂಪಿಸ್ತೀನಿ. ಅದು ಹೇಗೆ ನಿರೂಪಿಸ್ತಿರೋ, ಏನು ನಿರೂಪಿಸ್ತಿರೋ ನಿರೂಪಿಸಿ. ನೋಡು ಪಾರ್ವತಿ ಕೈ 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 ಅಂದ್ರೆ ಗುರುಗಳು ಹೇಳಿದ ಹಾಗೆ ಯಾಮಿನಿ ಆದಿಯ ಪಾಣಿಗ್ರಹಣ ನಡೆದಿದೆ, ಇವರಿಬ್ರಿಗೂ ಮದುವೆ ಆಗಿದೆ ಅಂತ ತಾನೇ ಅರ್ಥ? ರಘು, ಈ ಖುಷಿ ವಿಚಾರನ ಗುರುಗಳಿಗೆ ಹೇಳ್ಕೊಳ್ಳೋಣ ಬನ್ನಿ. ಪಾರ್ವತಿ, ನೀನ್ ಮಸಿ ಬಳಕೊಂಡಿದ್ದು ನಿನ್ನ ಕೈಗಲ್ಲ, ನಿನ್ನ ಹಣೆಗೆ. ಆ ಅಖಿಲಾಂಡೇಶ್ವರಿ ಕೈಯಲ್ಲಿ ಸೀಮೆ ಸುಣ್ಣ ಇಟ್ಕೊಂಡಿದ್ದಾಳೆ. ಅದರ ಮೇಲೆ ಅವಳು ಬರಿತಾ ಇರ್ತಾಳೆ. ಪ್ರತಿ ಸಲ ಅದನ್ನು ಹಳಸೋದಕ್ಕೆ ನಿನ್ನ ಜೀವನದಲ್ಲಿ ವೀರಯ್ಯನಂತವ್ರು ಯಾರೂ ಬರಲ್ಲ, ಯಾರೂ ಬರಲ್ಲ. ಹಾಗೆ ಸ್ವಲ್ಪ ಆತಂಕದ ವಿಚಾರನೂ ಇದೆ. ನಿಮ್ಮ ಮಗನ ಜಾತಕ ನನಗೆ ಗೊತ್ತಿರೋದ್ರಿಂದ ಆ ಜಾತಕದಲ್ಲಿ ಹಲವು ಕಂಟಕಗಳಿವೆ. ಗುರುಗಳೇ, ಏನ್ ಹೇಳ್ತಾ ಇದ್ದೀರಾ? ಆದಿ ಮದುವೆಗೆ ಕಂಟಕನ? ಗಾಬರಿ ಆಗಬೇಡಿ ತಾಯಿ, ಎಲ್ಲ ಆ ಶಿವನ ಅನುಗ್ರಹದಿಂದ ಸುಸೂತ್ರವಾಗಿ ನಡೆಯುತ್ತೆ. ಆದರೆ ಒಂದು ಸೀತಾರಾಮ ಕಲ್ಯಾಣೋತ್ಸವ ಮಾಡೋದು ಒಳ್ಳೆಯದು. ಆಗ್ಲಿ ಗುರುಗಳೇ,
ಕಂಟಕ ನಿವಾರಣೆ ಆಗುತ್ತೆ ಅನ್ನೋದಾದ್ರೆ ಖಂಡಿತ ಸೀತಾರಾಮ ಕಲ್ಯಾಣ ಮಾಡಿಸ್ತೀವಿ. ಆದ್ರೆ ಗುರುಗಳೇ, ಆ ಸೇವೆನ ಮಾಡಿಸಿದ ನಂತರ ಮತ್ತೆ ಕಂಟಕ ಇರೋದಿಲ್ಲ ಅಲ್ವಾ? ತಾಯಿ, ಕಾಡೋಕೊಬ್ರಿದ್ರೆ ಕಾಯೋಕೊಬ್ರು ಇದ್ದೇ ಇರ್ತಾರೆ. ಮಹಾಮಂಗಳಾರತಿ ಸಮಯ ಆಯ್ತು, ಎಲ್ಲರೂ ಮಂಗಳಾರತಿ ತಗೊಳ್ಳಿ, ಎಲ್ಲ ಒಳ್ಳೇದಾಯ್ತು. ಆಯ್ತು ಗುರುಗಳೇ. ನಿನಗೆ 30 ನಿಮಿಷ ಸಮಯ ಕೊಡ್ತಾ ಇದ್ದೀನಿ, ಕೇವಲ 30 ನಿಮಿಷ. ಅಯ್ಯೋ ದೇವ್ರೆ, ಬುದ್ಧಿಯವ್ರು ಕೊಟ್ಟ ಸಮಯ ಮುಗೀತು. ನನ್ ಕೊಳ್ಳಲ್ ತಾಳಿ ಇದೆ ಅನ್ನೋ ವಿಷಯನ ಅಖಿಲಮ್ಮಂಗ್ ಹೇಳಕ್ಕೆ ಅಂತಾನೆ ಬಂದಿದ್ದಾರೆ. ಏನ್ ಮಾಡೋದು? ಆಕೆ ನಿನ್ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾಳೆ. ಸುಳ್ಳಾಗುತ್ತಲ್ಲ, ಕತ್ತಿಡ್ದ ಆಚೆ ನೂಗ್ತಾಳೆ. ನಿನ್ಗೆ ಅವಮಾನ ಆಗೋದು ಈ ವೀರಯ್ಯ ದೇವನಿಗೆ ಇಷ್ಟ ಇಲ್ಲ. ನಾನು ಅದನ್ನು ಸಹಿಸ್ಕೊಳ್ಳೋದಿಲ್ಲ. ನೀನ್ ಬಾಳು ಸರಿ ಹೋಗ್ಬೇಕು ಅಂತ ನಾನೆಷ್ಟು ಹೋರಾಡ್ತಾ ಇದ್ದೀನೋ ಅದೇ ರೀತಿ ನೀನು ಮರ್ಯಾದೆಯಿಂದನೂ ಇರಬೇಕು. ಅದು ಕೂಡ ನನ್ನ ಆಸೆ. ನಿನ್ನ ಪ್ರೀತಿನ ನೀನ್ ತ್ಯಾಗ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ಯಾ ಅಷ್ಟೇ. ಆದ್ರೆ ಆ ಪ್ರಕೃತಿ ನಿನಗೆ ಪದೇ ಪದೇ ಸೂಚನೆ ಕೊಡ್ತಾ ಇದೆ, ನಿನ್ನ ಪ್ರೀತಿ ನಿನಗೆ ದಕ್ಕುತ್ತೆ ಅಂತ. ಅದಕ್ಕೆ ಇಷ್ಟ ಇಲ್ಲ ನೀವಿಬ್ರು ದೂರ ಆಗೋದು. ಆ ಭಗವಂತನಿಗೂ ಇಷ್ಟ ಇಲ್ಲ ತಾಯಿ. ಹಾಗಾಗಿ ಅವನ ಸನ್ನಿಧಾನದಲ್ಲೇ ನಿಮ್ಮಿಬ್ಬರ ಪಾಣಿಗ್ರಹಣ ನಡೀತು. ಈಗಲಾದ್ರೂ ನಿನಗೆ ಅರ್ಥ ಆಯ್ತಾ? ನಿನಗೋಸ್ಕರ ಅವನು, ಅವನಿಗೋಸ್ಕರ ನೀನು. ಇದು ಅವನ ಸೃಷ್ಟಿ, ಅವನ ನಿರ್ಧಾರ. ನಾನು ನೀನು ನಿರ್ಧಾರ ತಗೊಂಡ್ರೆ ಆಗೋದಿಲ್ಲ. ಯಾವುದೋ ಶುಭ ಗಳಿಗೆಯಲ್ಲಿ ಈ ಮಾಂಗಲ್ಯ ನಿನ್ನ ಕೊರಳೇರಿದೆ. ನೀನಿದನ್ನು ಸ್ವೀಕರಿಸಿದ್ಯಾ, ಇದರ ಜೊತೆಯಲ್ಲಿ ಜೀವನ ನಡೆಸಿದ್ಯಾ. ಅದು ಸತ್ಯ. ಸತ್ಯ ತಾನೆ? ನಿನ್ಗೊಂದು ವಿಷಯ ಗೊತ್ತಾ ಮಗಳೇ? ಯಾವುದೇ ಹೆಣ್ಣಿನ ಕೊರಳಲ್ಲಿ ಮಾಂಗಲ್ಯ ಧಾರಣೆ ಆಗುವಾಗ ಮುಕ್ಕೋಟಿ ದೇವತೆಗಳು ಸಾಕ್ಷಿಯಾಗಿ ನಿಂತುಕೊಂಡು ಹರಿಸ್ತಾರೆ. ಅವರ ಆಜ್ಞೆಯಂತೆ ನಿನ್ನ ಕೊರಳಿಗೇರಿದೆ. ನೀನು ಹಾಕೋದಕ್ಕೆ ನಿನ್ನ ಕೈಲಿ ಆಗೋದಿಲ್ಲ. ನೀನು ನಿರ್ಧಾರ ತಗೊಳ್ಳೋಕೆ ಸಾಧ್ಯನೇ ಇಲ್ಲ. ಅದ್ ನನಗ್ ಗೊತ್ತು. ಹಾಗಾಗಿ ನಾನು ಹೋರಾಡ್ತಾ ಇದ್ದೀನಿ. ಪಾರ್ವತಿ, ನಿಶ್ಚಿತಾರ್ಥ ನಡೆಯುವಾಗ ನಾನು ಧರ್ಮ ಪ್ರತಿಜ್ಞೆ ಮಾಡಿದ್ದೀನಿ. 100 ಜನ ಸಾಕ್ಷಿಯಾಗಿದ್ದಾರೆ. ಅದಕ್ಕೆ ಅಖಿಲಾಂಡೇಶ್ವರಿಗೆ ನಾನೇನು ಹೇಳಿದ್ದೀನಿ? ನಿನ್ನ ಕೊರಳಿಗೆ ಶಾಸ್ತ್ರೋಕ್ತವಾಗಿ ಎಲ್ಲರ ಸಮ್ಮುಖದಲ್ಲಿ ಅಖಿಲಾಂಡೇಶ್ವರಿ ಪರಿವಾರನ ಸಾಕ್ಷಿಯಾಗಿಟ್ಕೊಂಡು ತಾಳಿ ಕಟ್ಟಿಸ್ತೀನಿ ಅಂತ ನಾನು ಪ್ರತಿಜ್ಞೆ ಮಾಡಿದ್ದೀನಿ. ನೆನಪಿರ್ಬೇಕಲ್ಲ? ನಿನಗೆ ಅವಮಾನ ಆಗ್ಬಾರ್ದು ಅಂತ ನಾನು ಹೇಗೆ ಹೋರಾಡ್ತಾ ಇದ್ದೀನೋ, ನನ್ನ ಪ್ರತಿಜ್ಞೆ ನೆರವೇರೋದಕ್ಕೆ ನೀನು ಕೂಡ ಸಹಾಯ ಮಾಡಬೇಕು. ಅದು ನಿನ್ನ ಧರ್ಮ. ಇಲ್ಲ ಅಂದ್ರೆ ಆತ್ಮವಂಚನೆ ಮಾಡ್ಕೊಂಡಾಗತ್ತೆ. ಅದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಅಖಿಲ, ಏನಾಯ್ತು? ರಘು, ನನಗೆ ನನ್ನ ಹೆಸರನ್ನ ಯಾರು ಕರೆದ್ರು ವೀರಣ್ಣನೇ ಕರೀತಿದ್ದಾರೆ ಅಂತ ಅನ್ಸಕ್ ಶುರು ಆಗ್ಬಿಟ್ಟಿದೆ. ಅವ್ರ ಧ್ವನಿ ನನ್ನ ಮೇಲೆ ಎಷ್ಟು ಪರಿಣಾಮ ಬೀರಿದೆ ಅನ್ನೋದನ್ನ ನೋಡಿ ರಘು. ಅಖಿಲ, ಯಾಕೆ ಸುಮ್ನೆ ಗಾಬರಿ ಆಗ್ತೀಯಾ? ಏನ್ ರಘು, ಗಾಬರಿ ಆಗ್ಬೇಡ ಅಂತ ಹೇಳ್ತಿದ್ದೀರಾ? ನಡಿಬೇಕಾಗಿರೋದು ನಮ್ಮ ಮಗ ಆದಿತ್ಯನ ಮದ್ವೆ. ಇದನ್ನ ತಡಿತೀನಿ ಅಂತ ಹೇಳ್ತಿರೋದು ವೀರಣ್ಣ. ಆದಿತ್ಯನ್ ಮದ್ವೆನ ಪಾರ್ವತಿ ಜೊತೆನಲ್ಲೇ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿರೋದು ವೀರಣ್ಣನೇ.
ನನ್ನ ಅಣ್ಣನ ಸ್ಥಾನದಲ್ಲಿರೋ ಅವರು ಸಾಧ್ಯವಾದ್ರೆ ತಂಗಿ ಕುಟುಂಬಕ್ಕೆ ಏನಾದ್ರೂ ಒಳ್ಳೇದು ಮಾಡ್ಬೇಕು, ಆಗ್ಲಿಲ್ಲ ಅಂದ್ರೆ ಕೆಟ್ಟದನ್ನಂತೂ ಮಾಡಬಾರ್ದು, ಸುಮ್ನೆ ಇದ್ದು ಬಿಡ್ಬೇಕು. ಪದೇ ಪದೇ ಯಾಕೆ ಹೀಗೆ ನನ್ನ ಕುಟುಂಬದ ನೆಮ್ಮದಿನ ಹಾಳು ಮಾಡ್ತಿದ್ದಾರೆ? ನಾನು ಏನ್ ಮಾಡ್ಲಿ ರಘು? ಆದಿತ್ಯನಿಗೂ ಪಾರ್ವತಿಗೂ ಮದುವೆ ಮಾಡಿಸ್ಬಿಡಿ, ಎಲ್ಲ ಸರಿ ಹೋಗಿ. ರಘು, ಅದು ಆದಿತ್ಯ ಪಾರ್ವತಿ ಒಬ್ರನ್ನೊಬ್ರು ಮೆಚ್ಕೊಂಡಿದ್ದಾರೆ ಅಂತ ವೀರೇನ್ಗೆ ಅನ್ಸಿ ಅವರಿಬ್ರು ಮದುವೆ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಹೀಗೆಲ್ಲ ಮಾಡ್ತಿದ್ದಾನೆ. ಅದಕ್ಕೆ ನಾನು ನಿಮ್ ಬಾಯಿಂದ ಇಂಥ ಮಾತಾ? ಮನೆ ಕೆಲ್ಸದೋಳನ್ನ ನಮ್ಮನೆ ಸೊಸೆ ಮಾಡ್ಕೊ ಅಂತ ಹೇಳ್ತಿದ್ದೀರಲ್ಲ ರಘು. ಯಾವ ಕಾರಣಕ್ಕೂ ವೀರಣ್ಣನ ಮಾತಿಗೆ ಶರಣಾಗತರಾಗಬೇಡಿ ರಘು. ಅವ್ರಿಗೇನ್ ಗೊತ್ತು ಇವರಿಬ್ಬರ ಸಂಬಂಧ? ಎಷ್ಟು ದಿನ ನೋಡಿದ್ದಾರೆ ಅವರು? 1-2 ತಿಂಗಳು. ನಾವು ಇಷ್ಟು ವರ್ಷಗಳಿಂದ ನೋಡ್ಕೊಂಡು ಬಂದಿದೀವಿ. ಅವರಿಬ್ಬರ ಮಧ್ಯ ಸ್ನೇಹ ಅಲ್ಲದೆ ಬೇರೆ ರೀತಿಯ ಒಡನಾಟ ಸಂಬಂಧ ಇಲ್ಲ ಅನ್ನೋದು ನಮಗೂ ಚೆನ್ನಾಗಿ ಗೊತ್ತು. ಅದನ್ನೇ ಪಾರ್ವತಿನೂ ಹೇಳಿದ್ದು ಅಲ್ವಾ ರಘು? ಹೌದು ಅಖಿಲ, ನಾನು ನೀನ್ ಡಿಸ್ಟರ್ಬ್ ಆಗೋ ತರ ಏನೇನೋ ಮಾತಾಡ್ಬಿಟ್ಟೆ. ಐ ಆಮ್ ಸಾರಿ. ಗಾಬರಿ ಆಗ್ಬೇಡ. ಅಲ್ಲ ರಘು, ಇಲ್ಲ ಸಲ್ಲದ ಮಾತುಗಳು ಕಿವಿ ಮೇಲೆ ಬೀಳ್ತಾನೆ ಇದ್ರೆ ಗಾಬರಿ ಆಗಲ್ವಾ? ವಿಚಿತ್ರ ಅನ್ಸಲ್ವಾ? ಪ್ರೀತು, ಏನ್ ಅರ್ಜೆಂಟ್ ಆಗಿ ಬರೋಕ್ ಹೇಳಿದ್ದು? ಏನ್ ವಿಷಯ? ಪ್ರೀತು, ಯಾಕೆ ಗಾಬರಿ ಆಗಿದ್ಯಾ? ಭಾವನ್ ರೂಮಲ್ಲಿ ಇದ್ದಾಗ ಯಾರು ಫೋನ್ ಮಾಡಿದ್ದು? ರಿಜಿಸ್ಟರ್ ಆಫೀಸಲ್ಲಿ ಕೆಲಸ ಮಾಡೋರು ಕಾಲ್ ಮಾಡಿದ್ರು. ರಿಜಿಸ್ಟರ್ ಆಫೀಸಿಂದಾರ? ಏನ್ ವಿಷಯ? ಧ್ರುವ ಮತ್ತೆ ಪಾರ್ವತಿ ಅದಕ್ಕೆ ರಿಜಿಸ್ಟರ್ ಆಫೀಸಲ್ಲಿ ಆದ ಮದುವೆನ ರದ್ದು ಮಾಡಿ ಅಂತ ಪಾರ್ವತಿ ಅದಕ್ಕೆ ಕಂಪ್ಲೇಂಟ್ ಕೊಟ್ಟು ಕೌನ್ಸಿಲಿಂಗ್ ಹೋಗಿದ್ರಲ್ಲ, ಕೌನ್ಸಿಲರು ತಮ್ಮ ಒಬ್ಬಿನ ಕೋರ್ಟ್ ಕಳಿಸಿದಾರಂತೆ. ಹೌದಾ? ಏನಂತ? ಈ ಮದುವೆನ ರದ್ದು ಮಾಡ್ಬೋದಂತೆ. ಅದು ಅಪ್ರೂವ್ ಕೂಡ ಆಗಿದೆ ಅಂತೆ. ಆದ್ರೆ ಅವರಿಬ್ರು ಮದ್ವೆ ರದ್ದಾಗುತ್ತಾ? ಕೋರ್ಟಿಂದ ನಾಡಿದ ಮನೆಗೆ ರಿಜಿಸ್ಟರ್ ಪೋಸ್ಟ್ ಬರುತ್ತಂತೆ. ನನಗೆ ಯಾಕೆ ಹೀಗಾಗ್ತಾ ಇದೆ? ಪಾರ್ವತಿ ಜೊತೆ ಕಾನೂನು ಪ್ರಕಾರವಾಗಿ ಆದ ಮದುವೆ ರದ್ದಾಯ್ತು. ಅವಳ ಪಡ್ಕೊಳಕ್ಕಿಂತ ಒಂದು ಸಾಕ್ಷಿನೂ ಇಲ್ದ ಹಾಗಾಯ್ತು. ಇವಾಗ ನಾನು ಏನ್ ಮಾಡ್ಲಿ? ಮದುವೆ ಬೇರೆ ಫಿಕ್ಸ್ ಆಗಿದೆ. ಅಷ್ಟರಲ್ಲಿ ಹೇಗಾದ್ರೂ ಮಾಡಿ ಅವಳನ್ನ ಒಲಿಸ್ಕೊಬೇಕು ಅಂತ ಅನ್ಕೊಂಡಿದ್ದೆ. ಕೊನೆ ಪಕ್ಷ ಈ ಕಾನೂನು ಪ್ರಕಾರ ಆಗಿರೋ ಮದುವೆನ ಮುಂದಿಟ್ಕೊಂಡು ಅವಳನ್ನ ಪಡ್ಕೊಳ್ಳೋ ಅವಕಾಶ ಇತ್ತು. ಆದ್ರೆ ಇವಾಗ ಎಲ್ಲ ಹಾಳಾಗೋಯ್ತು. ದೇವ್ರ, ಯಾಕೆ ನನ್ನ ಲೈಫಲ್ಲಿ ಇದರ ಆಟ ಆಡ್ತಾ ಇದ್ಯಾ? ಅಂತ ತಪ್ಪು ನಾನು ಏನ್ ಮಾಡಿದೀನಿ? ಪಾರ್ವತಿನ ಪ್ರೀತಿ ಮಾಡಿದ್ದೆ ತಪ್ಪ? ಆದಷ್ಟು
ಬೇಗ ಈ ಮದ್ವೆ ಅನ್ನೋ ಕಂಟಕದಿಂದ ನನಗೆ ಮುಕ್ತಿ ಕೊಡ್ಸಿ ಪುಣ್ಯ ಕಟ್ಕೊಳ್ಳಿ ಮೇಡಮ್. ನಂತರ ಪರಿಸ್ಥಿತಿ ಯಾವ ಹೆಣ್ಣಿಗೂ ಕೊಡ್ಬೇಡ ದೇವ್ರೆ. ಅವತ್ತು ನಾನೇ ಗಾಡಿ ಬೇಡಿ ನಮ್ಮ ಮದ್ವೆನ ರದ್ದು ಮಾಡಿ ಅಂತ ಕೇಳ್ಕೊಂಡೆ. ಆದ್ರೆ ಇವತ್ತು ನಮ್ಮ ಮದ್ವೆ ರದ್ದಾಗಿದೆ ಅಂತ ಗೊತ್ತಾದ್ಮೇಲೆ ಯಾಕೆ ನನ್ನ ಮನ್ಸಿಗೆ ಇಷ್ಟು ನೋವಾಗ್ತಿದೆ. ಯಜಮಾನ್ರಿಂದ ನಾನು ದೂರ ಆಗಿರ್ಬೋದು, ಆದ್ರೆ ನನ್ನ ಮನ್ಸಲ್ಲಿ ಕೊನೆವರೆಗೂ ಅವರ ಜಾಗ ಇದ್ದೇ ಇರುತ್ತೆ. ಅವ್ರನ್ನ ಬಿಟ್ರೆ ನನ್ನ ಗಂಡನ ಸ್ಥಾನನ ಬೇರೆ ಯಾರ ಕೈಲೂ ತುಂಬೋದಕ್ಕಾಗಲ್ಲ. ನನ್ನ ಕೊನೆ ಉಸಿರಿರೋವರೆಗೂ ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಯಜಮಾನ್ರೆ. ಯಾವತ್ತಿದ್ರು ನೀವೇ ನನ್ನ ಗಂಡ. ಹೋದ ವರ್ಷ ನ್ಯೂ ಇಯರ್ಗೆ ನಾನು ಪಾರ್ವತಿಗೆ ಏನು ಗಿಫ್ಟ್ ಕೊಡೋಕೆ ಆಗಿರಲಿಲ್ಲ. ಪಾಪ ಅವಳೇ ನನಗೆ ಗಿಫ್ಟ್ ಕೊಟ್ಟಿದ್ಲು. ಈ ವರ್ಷ ನಾನು ಅವಳಿಗೆ ಈ ಫೋನ್ನ ಗಿಫ್ಟ್ ಮಾಡ್ತೀನಿ. ಅದು ಅವಳು ಒಪ್ಪಿದ್ರೆ. ಬ್ರೋ, ಹಾಯ್ ಬ್ರೋ. ಹಾಯ್ ಪ್ರೀತು. ಏನೋ ಮುಚ್ಚಿಟ್ಕೊಳ್ತಾ ಇದೆಯಾ? ಏನದು? ಹೇ, ಏನಿಲ್ಲ. ಅದು ಸರಿ, ನೀವಿಬ್ರೇನು ಇಲ್ಲಿ ಬಂದಿದ್ದು? ಅದಾ, ಇವತ್ತು ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ವಾ, ಚಿಕ್ಕಮ್ಮನೆ ಮುಂದೆ ನಿಂತು ಎಲ್ಲ ವ್ಯವಸ್ಥೆಗಳನ್ನ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ನಮ್ಗೆ ಯಾಕೋ ಡೌಟ್ ಹೊಡಿತಿದೆ. ಅದಕ್ಕೆ ನಾನು ಜನನೇ ಸೇರಿ ಮುಂದೆ ನಿಂತು ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಬೋದಾ ಅಂತ ಕೇಳೋಣ ಅಂತ ಬಂದೆ. ಬೇಡ ಪ್ರೀತು, ಎಲ್ಲ ಕೆಲಸ ನಾನೇ ಮಾಡ್ತೀನಿ ಅಂತ ಅವ್ರು ಸಂಭ್ರಮದಿಂದ ಓಡಾಡ್ತಾ ಇದ್ದಾರೆ. ಇವಾಗ ನೀವಿಬ್ರು ಮಧ್ಯೆ ಹೋದ್ರೆ ಪಾಪ ಬೇಜಾರು ಮಾಡ್ಕೊಳ್ತಾರೆ. ಅವರೇ ಮಾಡ್ಲಿ ಬಿಡು. ಅದು ಸರಿನೇ ಬಿಡು. ಆದ್ರೂ ಹಿಂದೆನೋ ಬಚ್ಚಿಟ್ಕೊಂಡಲ್ಲ, ಏನು ಅಂತ ಗೊತ್ತಾಗ್ಲಿಲ್ಲ. ಏನೂ ಇಲ್ಲ ಅಂತ ಹೇಳಿದ್ನಲ್ಲ ಪ್ರೀತು. ನಿಜವಾಗ್ಲು? ನಿಜ ಪ್ರೀತು. ತಮ್ಮ ನಾದ್ನಿ ಹತ್ರನೇ ಸುಳ್ಳು ಹೇಳ್ತಾ ಇದೆಯಾ? ನನ್ನ ಹತ್ರ ಏನು ಬಚ್ಚಿಟ್ಕೊಳಕ್ಕಾಗಲ್ಲ ಅಂತ ಗೊತ್ತು. ಅದೇನೋ ತೋರ್ಸು. ಅರೆ ವಾ, ಗಿಫ್ಟು. ಏನ್ ಬ್ರೋ, ನಾವಿಬ್ರಿಗೂ ಗೊತ್ತಾಗದೆ ಸರ್ಪ್ರೈಸ್ ಆಗಿ ಯಾರಿಗೂ ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೊಂಡಿದ್ಯಾ? ಅದು ಪ್ರೀತಿನ ಅಂತೆಲ್ಲ ಬರ್ತಿದ್ಯಾ? ಯಾರಿಗೆ? ನನ್ನ ಹುಡುಗಿಗೆ. ಓ, ಯಾಮಿನಿ. ಪ್ರೀತು, ದಿಸ್ ಇಸ್ ಟೂ ಮಚ್. ನನ್ನ ಮನಸ್ಸಲ್ಲಿರೋದು ಯಾಮಿನಿ ಅಲ್ಲ, ಪಾರು ಅಂತ ನಿನಗೂ ಗೊತ್ತು ತಾನೆ? ಸಾರಿ ಬ್ರೋ, ಮನ್ಸೇನಾದ್ರೂ ಬದಲಾಯ್ತಾ ಅಂತ ಕೇಳಿದೆ. ನನ್ನ ಮನ್ಸು ಯಾವತ್ತೂ ಬದಲಾಗಲ್ಲ ಪ್ರೀತು. ನನ್ನ ಮನಸ್ಸಲ್ಲಿ ಯಾವತ್ತೂ ಪಾರ್ವತಿನೇ ಇರ್ತಾಳೆ. ಭಾವ, ನಿಮ್ ಮನ್ಸು ಹೇಗೆ ಅಂತ ಗೊತ್ತಿದ್ರು ಪ್ರೀತು ಹಾಗೆ ಮಾತಾಡಿದ್ ನನಗೂ ಬೇಜಾರಾಯ್ತು. ಅವನ ಪರವಾಗಿ ನಾನ್ ಸಾರಿ ಕೇಳ್ತೀನಿ. ಹೇ ಜನನಿ, ಇಷ್ಟೆಲ್ಲ ಫಾರ್ಮಾಲಿಟೀಸ್ ಹೇಗೆ? ಈ ತರ ಚಿಕ್ಕ ಪುಟ್ಟ ಜಗಳ ನಾವು ಆಡ್ತಾನೆ ಇರ್ತೀವಿ, ಕೋಪ ಮಾಡ್ಕೊಳ್ತಾನೆ ಇರ್ತೀವಿ. ಇದೇ ನಮ್ಗೆ ಹೊಸಲ್ಲ. ದಟ್ಸ್ ಓಕೆ. ಸರಿ ಬ್ರೋ, ತಗೋ. ಗಿಫ್ಟ್ನ ಹುಷಾರ ಕೊಡು, ಯಾರಾದ್ರೂ ನೋಡಿದ್ರೆ ಕಷ್ಟ. ಸರಿ ಪ್ರೀತು, ನಾನು ಹೋಗಿ ಇದನ್ನ ಕೊಟ್ಟು ಬರ್ತೀನಿ. ಪ್ರೀತು, ಹೇಳಿ ಬ್ರೋ. ಈ ಗಿಫ್ಟ್ನ ಪಾರ್ವತಿ ಇಸ್ಕೊಳ್ತಾಳ? ಖಂಡಿತ ಇಸ್ಕೊಳ್ತಾರೆ. ಯಾಕೆ ಹೇಳು? ಏಕೆ? ನೆನ್ನೆ ನಡೆದ ಪಾಣಿಗ್ರಹಣದ ಪೂಜೆಯಲ್ಲಿ ನಿನಗೂ ಅದಕ್ಕೆಗೂ ಪಾಣಿಗ್ರಹಣ ಆಯ್ತು ತಾನೆ? ಒಂದ್ ವೇಳೆ ನೀನ್ ಇಷ್ಟ ಇಲ್ಲ ಅಂದಿದ್ರೆ ನಿನ್ ಕೈ ಅವ್ರ ಕೈ ಸೇರ್ತಿದ್ದ ಹಾಗೆ ಅವ್ರು ಅದನ್ನು ವಿರೋಧಿಸ್ತಾ ಇದ್ರು. ಅವ್ರು ಸುಮ್ಮನೆ ಇದ್ರು ಅಂದ್ರೆ ನೀನಿನ್ನ ಅವ್ರ ಮನಸ್ಸಲ್ಲಿ ಇದೆಯಾ ಅಂತ ಅರ್ಥ.
ನಿಜ ಪ್ರೀತು, ನೀನು ಇದನ್ನು ಹೇಳಿದ್ಮೇಲೆ ನನಗೆ ನಂಬಿಕೆ ಬರ್ತಾ ಇದೆ. ಸರಿ, ನಾನು ಇದನ್ನ ಹೋಗಿ ಕೊಟ್ಟು ಬರ್ತೀನಿ. ಆಲ್ ದಿ ಬೆಸ್ಟ್ ಬ್ರೋ. ಆಲ್ ದಿ ಬೆಸ್ಟ್ ಭಾವ. ಥ್ಯಾಂಕ್ ಯು. ಪಾಪ ಭಾವಂಗೆ ಪಾರ್ವತಿಯವ್ರ ಮೇಲೆ ಈಗಲೂ ಅದೆಷ್ಟು ಪ್ರೀತಿ ಇದೆ, ಆದ್ರೆ ಅವ್ರಿಗೆ ಅದು ಅರ್ಥನೇ ಆಗ್ತಾ ಇಲ್ಲ. ಕಲ್ಲಾಗಿರೋ ಪಾರ್ವತಿಯವ್ರ ಮನ್ಸು ಅದು ಯಾವಾಗ ಕರ್ಗುತ್ತೋ ಏನೋ. ಓ ಮೈ ಗಾಡ್ ಜಿಲ್ಲಾ ಸಿಂಡ್ರಲ್ಲ, ಲೇ 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 ದಡ್ಡಿ, ಎಲ್ಲಿಗಾದ್ರೂ ಶುಭ ಕಾರ್ಯಕ್ಕೆ ಹೋಗುವಾಗ ಎಲ್ಲಿಗೆ ಅಂತ ಕೇಳಿ ಯಾರಾದ್ರೂ ಅಪಶಕನ ನುಡಿತಾರೇನೆ? ದಡ್ಡಿ ದಡ್ಡಿ ದಡ್ಡಿ. ಕ್ಷಮಿಸಿ ಮೇಡಮ್, ಗೊತ್ತಾಗ್ಲಿಲ್ಲ, ನೀವೊಬ್ರೇ ಹೋಗ್ತಾ ಇದ್ರಲ್ಲ ಅದಕ್ಕೆ ಕೇಳ್ದೆ. ಲೇ, ನಾನೇನ್ ತಿಥಿ ಊಟಕ್ಕೋ ಇಲ್ಲ ಬೀಗ್ರ ಊಟಕ್ಕೋ ಹೋಗ್ತಿದ್ದೀನ? ಇಡೀ ಕಾಂಧಾನನೆಲ್ಲ ಕರ್ಕೊಂಡು ಹೋಗಕ್ಕೆ ಸ್ಪೆಷಲ್ ಆಗಿ ಒಂದು ಕೇಕ್ ಮಾಡ್ಸೋದಕ್ಕೆ ಹೋಗ್ತಾ ಇದ್ದೀನಿ. ಯಾಕೆ ಅಂದ್ರೆ ಇವತ್ತಿನ ಹೊಸ ವರ್ಷದ ಅರೇಂಜ್ಮೆಂಟ್ಸ್ ಎಲ್ಲ ಅಕ್ಕ ನನಗೊಯ್ಸಿದ್ದಾರೆ. ಈ ಒನ್ ಅಂಡ್ ಓನ್ಲಿ ದಾಮಿನಿ ಅರೇಂಜ್ಮೆಂಟ್ಸ್ ಅಂದ್ರೆ ಹೇಗಿರ್ಬೇಕು, ಸ್ಪೆಷಲ್ ಆಗಿರ್ಬೇಕು. ಅದಕ್ಕೆ ಖುದ್ದಾಗಿ ನಾನೇ ಕೇಕ್ ನ ಮಾಡ್ಸಕ್ ಹೋಗ್ತಾ ಇದ್ದೀನಿ. ನೀವು ಬಿಡಿ ಮೇಡಮ್, ಒಂದ್ ಜವಾಬ್ದಾರಿ ವಹಿಸ್ಕೊಂಡ್ರೆ ಅದ್ ಮುಗಿಯೋರ್ಗೂ ಬಿಡೋದಿಲ್ಲ. ಆದ್ರೂ ನಾನ್ ಹೀಗ್ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಆಹಾ ಲೇ ಕಳ್ಳಿ, ನಲ್ಲಿ ನೀರ್ ಬರೋಕ್ಕೂ ಮುಂಚೆ ಕೊಡ ಹಿಡಿದ್ರು ಅನ್ನಂಗೆ ದೊಡ್ಡ ಬಕೆಟೇ ಹಿಡಿತಾ ಇದೆಯಾ ಅಂದ್ರೆ ಏನೋ ಭಯಂಕರವಾಗಿ ಸ್ಕೆಚ್ ಹಾಕಿದ್ಯಾ ಅಂತ ಅನ್ಸುತ್ತೆ. ಆದ್ರೂ ಪರವಾಗಿಲ್ಲ, ಕೇಳು, ಸಾಧ್ಯವಾದ್ರೆ ಈಡೇರಿಸ್ತೀನಿ. ಲೇ, ಸಡನ್ ಆಗಿ ಬಾಂಬ್ ಬೀಂಬ್ ಹಾಕ್ಬಿಡ್ಬೇಡ್ವೆ, ನನಗೆ ಅರ್ಗಿಸ್ಕೊಳಕ್ ಆಗಲ್ಲ. ಏನೂ ಇಲ್ಲ ಮೇಡಮ್, ನೀವು ಕೇಕ್ ತರೋದಕ್ಕೆ ಹೋಗ್ತಾ ಇದ್ದೀರಾ ಅಲ್ವಾ? ಜಸ್ಟ್ ಓಲ್ಡ್ ವರ್ ಟಂಗ್ ಮೈಂಡ್ ಓನ್ಲಿ. ನಾನು ಕೇಕ್ ನ ತರಕ್ ಹೋಗ್ತಾ ಇಲ್ಲ, ಆರ್ಡರ್ ಮಾಡಕ್ ಹೋಗ್ತಾ ಇದ್ದೀನಿ. ಮತ್ತೆ ಕೇಕ್ ನ ಯಾರು ತರ್ತಾರೆ ಮೇಡಮ್? ಎಲ್ಲ ಹೇಳ ಲೇ, ನಾನೇ ನಿಂತರ ಮನೆ ಕೆಲಸದೊಳಗೆ ಕೆಟ್ಟೋದ್ನೇನೆ ಕೇಕ್ನೆಲ್ಲ ಒತ್ಕೊಂಬರಕ್ಕೆ. ಅದನ್ನೇ ಕೇಳ್ದೆ ಮೇಡಮ್, ಮನೆ ಕೆಲಸದೋಳು ಅಂತ ನಾನಿರೋವಾಗ ನೀವ್ ಹೋಗಿ ಕೇಕ್ ಎತ್ಕೊಂಡ್ ಬರೋದಾ? ಬೇಡ ಮೇಡಮ್, ನಾನ್ ಕೇಕ್ ಎತ್ಕೊಂಡ್ ಬರ್ತೀನಿ. ಒಂದ್ ನಿಮಿಷ ಫ್ರೆಂಡ್ಸ್, ಇವಳು ಹೇಳ್ತಾ ಇರೋದು ಸರಿಯಾಗೇ ಇದೆ. ಅಲ್ಲ, ಆ ಕೇಕ್ ಎತ್ಕೊಂಡ್ ಬರಕ್ಕೆ ಡೆಲಿವರಿ ಬಾಯ್ಗೆ 500,000 ಕೊಡ್ಬೇಕು. ಅದೇ ಇವಳು ತಗೊಂಡ್ ಬಂದ್ರೆ 500,000 ನಾನೇ ಎಬೇಸ್ ಮಾಡ್ಬಿಡ್ಬೋದು. ಸೂಪರ್ ಐಡಿಯಾ, ಬಂದೆ. ಪಾರ್ವತಿ, ಸೂಪರ್ ಆಗಿರೋ ಐಡಿಯಾ ಕೊಟ್ಟೆ. ನನ್ ಜೊತೆ ಬಾ, ನನ್ಗೂ ಹೆಲ್ಪ್ ಆಗುತ್ತೆ. ಸರಿ ಮೇಡಮ್, ಬನ್ನಿ ಹೋಗೋಣ. ಏಯ್ ಬರೇನ್, ಇದನ್ನೆಲ್ಲ ಯಾರು ಎತ್ಕೋತಾರೆ? ಕೊಡಿ ಮೇಡಮ್. ತಗೋ, ಕ್ಯಾಚ್, ನಡಿ. ನಮ್ ಭಾವನ್ ಪ್ರೀತಿಗೋಸ್ಕರ ನೀವ್ ಎಷ್ಟೊಂದು ಕಷ್ಟ ಪಡ್ತಿದ್ದೀರಾ. ಈ ನಿಮ್ ಉಪಕಾರನ ನಾವ್ ಯಾವತ್ತೂ ಮರೆಯೋದಕ್ಕಾಗಲ್ಲ. ಅದು ಸಹಾಯ ಅಲ್ಲ, ಕರ್ತವ್ಯ. ಆದಿತ್ಯ ಸರ್ ಒಳ್ಳೆತನಕ್ಕೆ ನಾನು ನ್ಯಾಯ ಸಿಗೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ನಿಜ, ಸಂಬಂಧದಲ್ಲಿ ಆದಿಭಾವ ನನ್ಗೆ ನನ್ ಗಂಡನ ಅಣ್ಣ ಆಗ್ಬೇಕು. ಆದ್ರೆ ಬಾಂಧವ್ಯದಲ್ಲಿ ನಾನು ಒಡ ಹುಟ್ಟಿದ ಅಣ್ಣನ್ಗಿಂತ ಹೆಚ್ಚು. ಅವ್ರು ಯಾವಾಗ್ಲೂ ಸಂತೋಷವಾಗಿರ್ಬೇಕು, ಅವ್ರು ಬಯಸಿದ ಪ್ರೀತಿ ಅವ್ರಿಗೆ ಸಿಗ್ಬೇಕು ಅಂತ ನಾನು ಆಸೆ ಪಡ್ತೀನಿ. ಹಾಗೆ ಆ ಪ್ರೀತಿಗೋಸ್ಕರ ನೀವು ನಮ್ಗಿಂತ ಎಷ್ಟು ಕಷ್ಟ ಪಡ್ತಿದ್ದೀರಾ ಅಂತ ನಮಗೆ ಗೊತ್ತಿದೆ. ನಿಮ್ಮ ಪ್ರಯತ್ನಕ್ಕೆ ನಾವು ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಲದು, ನಿಮ್ ಜೊತೆಯಾಗಿ ನಿಲ್ಬೇಕು. ಆದ್ರೆ ನಮ್ಮಿಂದ ಆಗ್ತಿಲ್ಲ. ನಾವು ಪಟ್ಟ ಪ್ರಯತ್ನ ಎಲ್ಲ ಸೋಲ್ತಾ ಇದೆ. ಗೆಲುವು ಅನ್ನೋದು ಮರೀಚಿಕೆ ಆಗೋಗ್ಬಿಟ್ಟಿದೆ. ಆದ್ರೆ ಈಗ ಆ ಗೆಲುವು ನಿಮ್ಮಿಂದ ಶುರು ಆಗ್ಬೇಕು. ಅನನ್ಯ ಅವರೇ, ದಯವಿಟ್ಟು ನಮ್ಮ ಆದಿಭಾವ ಪಾರ್ವತಿಯವ್ರ ಪ್ರೀತಿ ಗೆಲ್ಲೋ ಹಾಗೆ ಮಾಡ್ತೀರಾ ಅಲ್ವಾ? ಅವರಿಬ್ರು ಒಂದಾಗೋ ಹಾಗೆ ಮಾಡ್ತೀರಾ ಅಲ್ವಾ? ನಿಮಗೆ ಅವರಿಬ್ರು ಒಂದಾಗಬೇಕು ಅಂತ ಎಷ್ಟು ಆಸೆ ಇದೆಯೋ ಅಷ್ಟೇ ಆಸೆ ನನಗೂ ಇದೆ. ಅದಕ್ಕೆ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಲ್ಲಿ ಯಾಮಿನಿಯವ್ರ ಮನಸ್ಸನ್ನ ಬದಲಾಯಿಸೋದಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ನೋಡೋಣ, ಅವ್ರೇನಾದ್ರೂ ಬಿಟ್ಕೊಟ್ರೆ ಸಂತೋಷ. ಅವ್ರು ಬಿಟ್ಕೊಡ್ಲಿಲ್ಲ ಅಂದ್ರೆ? ಯಾಮಿನಿ ಮಾಮ್ಗೆ ಎಷ್ಟು ಕ್ಲೋಸ್ ಅಂತ ನಿಮಗೂ ಗೊತ್ತು. ಒಂದ್ ವೇಳೆ ನೀವು ಹೇಳಿದ ಮಾತನ್ನ ಯಾಮಿನಿ ಮಾಮ್ಗೆ ಹೇಳಿದ್ರೆ ಹೇಳಿ ಬಿಡಿ. ಈ ವಿಷಯ ಗೊತ್ತಾದ್ಮೇಲೆ ಅಖಿಲ ಮ್ಯಾಮ್ ಏನ್ ಮಾಡ್ತಾರೆ? ನನ್ನನ್ನ ಮನೆಯಿಂದ ಹೊರಗಡೆ ಹಾಕ್ತಾರೆ. ಹಾಕ್ಲಿ ಬಿಡಿ. ಆದಿತ್ಯ ಸರ್ ಪಾರ್ವತಿಯವ್ರು ಒಂದಾಗಕ್ಕೆ ನಾನು ಯಾವ ತ್ಯಾಗ ಮಾಡೋಕ್ಕೂ ರೆಡಿ ಇದ್ದೀನಿ. ನೀವು ನಿಜವಾಗ್ಲೂ ಗ್ರೇಟ್ ಅನನ್ಯ.
ಇದರಿಂದ ನಿಮ್ಮ ಮಾಮ್ ರಿಲೇಶನ್ಶಿಪ್ ಹಾಳಾಗುತ್ತೆ ಅಂತ ಗೊತ್ತಿದ್ರು ಬ್ರೋ ಪ್ರೀತಿ ಗೆಲ್ಲಿ ಅಂತ ಆಸೆ ಪಡ್ತಿದ್ದೀರಲ್ಲ, ಯು ರಿಯಲಿ ಗ್ರೇಟ್. ನಿಮ್ಮ ಥರ ಮನಸ್ಸು ಯಾಮನಿಗೆ ಯಾಕಿರಬಾರ್ದು ಅಂತ ಅನಿಸ್ತಾ ಇದೆ. ಡೋಂಟ್ ವರಿ, ಕೊನೆ ಕ್ಷಣದವರೆಗೂ ಪ್ರಯತ್ನ ಮಾಡೋಣ. ಇವಾಗ ಆಗಿರೋದು ನಿಶ್ಚಿತಾರ್ಥ ಅಷ್ಟೇ, ತಾಳಿ ಏನು ಕಟ್ಟಿಲ್ವಲ್ಲ. ವಿಲ್ ಸಿ, ನಮಗಿನ್ನೂ ಟೈಮ್ ಇದೆ. ಯಾಮಿನಿ ಅವರೇ, ಹೇಳಿ ಪಾರ್ವತಿ ಅವರೇ. ತಗೊಳ್ಳಿ. ಇದನ್ನ ಆದಿತ್ಯ ಅವರು ನಿಮ್ಗೆ ಅಂತ ಕೊಟ್ಟಿದ್ದಲ್ವಾ, ನನಗೆ ಯಾಕೆ ಕೊಡ್ತಿದ್ದೀರಾ? ನನಗೆ ಅಂತ ಕೊಟ್ಟಿದ್ದೇನೋ ನಿಜ, ಆದ್ರೆ ಇದನ್ನ ನಾನೇ ಇಟ್ಕೊಳ್ಳೋದಕ್ಕಲ್ಲ. ಅಂದ್ರೆ ಇದನ್ನ ಇಟ್ಕೊಳ್ಳೋ ಯೋಗ್ಯತೆ ನನಗೆಲ್ಲಿದೆ? ಗಿಫ್ಟ್ನ ಇಟ್ಕೊಳ್ಳೋದಕ್ಕೂ ಯೋಗ್ಯತೆ ಬೇಕಾ? ಹೌದು. ಈ ಭೂಮಿ ಮೇಲೆ ಏನೇ ಸವಲತ್ತು ಸಿಗ್ಬೇಕು ಅಂದ್ರೂ ಅದಕ್ಕೆ ಯೋಗ್ಯತೆ ಇರಬೇಕು. ಈಗ ನಾನು ಇದನ್ನ ಪಡ್ಕೊಂಡ್ರೆ ಬಲವಂತದಿಂದ ಪಡ್ಕೊಂಡ ಹಾಗಾಗತ್ತೆ, ಯೋಗ್ಯತೆಯಿಂದ ಅಲ್ಲ. ಪರವಾಗಿಲ್ಲ, ಹಾಗೆ ಯಾಕೆ ಅನ್ಕೋತೀರಾ? ಇದನ್ನ ನೀವೇ ಇಟ್ಕೊಳ್ಳಿ, ಖಂಡಿತ ನಿಮ್ಗೆ ಯೋಗ್ಯತೆ ಇದೆ. ಇಲ್ಲ ಯಾಮಿನಿ ಅವರೇ, ಇದು ನನಗ್ ಸೇರ್ಬೇಕಾದದ್ದಲ್ಲ, ನಿಮಗ್ ಸೇರ್ಬೇಕಾದದ್ದು. ಯಜಮಾನ್ರು ಇದನ್ನ ಯಾಮಿನಿಗ್ ಕೊಡು ಅಂತ ನನ್ನ ಕೈ ಕೊಟ್ಟಿದ್ರು. ಏನು? ಇದನ್ನ ನನಗ್ ಕೊಡೋದಕ್ಕೆ ನಿಮಗ್ ಕೊಟ್ರಾ? ಇದನ್ನ ನೇರವಾಗಿ ನನಗೆ ಕೊಡ್ಬೋದಿತ್ತಲ್ವಾ? ಅವ್ರಿಗೆ ಸಂಕೋಚ, ಯಾರಾದ್ರೂ ನೋಡಿ ಏನ್ ಅನ್ಕೊಳ್ತಾರೋ ಅನ್ನೋ ಅಂಜಿಕೆ. ಅದು ಅಲ್ಲದೆ ಮೊದಲನೇ ಸಲ ಅವ್ರು ನಿಮ್ಗೆ ಉಡುಗೊರೆ ಕೊಡ್ತಾ ಇರೋದಲ್ವಾ, ಅದಕ್ಕೆ. ಇದನ್ನ ಚಿಕ್ಕ ಯಜಮಾನ್ರು ಜನನಿಯವ್ರು ಕಣ್ ತಪ್ಸಿ ನಿಮಗೆ ಕೊಡೋದಕ್ಕೆ ಹೇಳಿದ್ರು. ತಗೊಳ್ಳಿ, ಇದ್ ಯಾವತ್ತಿದ್ರು ನಿಮ್ ಸ್ವತ್ತು. ಥ್ಯಾಂಕ್ಸ್ ಪಾರ್ವತಿ ಅವರೇ. ಸರಿ, ನಾನಿನ್ ಹೊರಡ್ತೀನಿ. ರಘು, ಏನಾಯ್ತು? ಏನಾಯ್ತು ರಘು? ಯಾಕೆ ಇಷ್ಟೊಂದು ಬೆವರ್ತಾ ಇದ್ದೀರಾ? ಏನಿಲ್ಲ ಅಖಿಲ, ಸ್ವಲ್ಪ ಸುಸ್ತಾಗ್ತಾ ಇದ್ರಿ. ಸುಸ್ತಾಗ್ತಾ ಇದೆಯಾ? ಮತ್ತೆ ಹಾಸ್ಪಿಟ್ಲಿಗೆ ಹೋಗೋಣ. ಹನುಮಂತು ಹೇಳಪ್ಪ, ಕಾರ್ ತೆಗಿ ಅಂತ. ಅಯ್ಯೋ ಬೇಡ ಬೇಡ, ಹಾಸ್ಪಿಟ್ಲ್ ಹೋಗೋಂಥದ್ದು ಏನೂ ಆಗಿಲ್ಲ. ಮನೇಲಿ ಇದ್ದು ಸ್ವಲ್ಪ ರೆಸ್ಟ್ ತಗೊಂಡ್ರೆ ಆರಾಮಾಗುತ್ತೆ. ಅಖಿಲ, ಇನ್ನೊಬ್ಬಳನ್ನೇ ದೇವಸ್ಥಾನಕ್ಕೆ ಕಳ್ಸಕ್ಕೆ ನನಗೆ ಯಾಕೋ ಮನಸ್ಸಾಗ್ತಾ ಇಲ್ಲ. ಆದರೆ ನಿನ್ ಜೊತೆ ಬರೋದಕ್ಕೂ ನನ್ ಚೈತನ್ಯ ಇಲ್ಲ. ಅಯ್ಯೋ ರಘು, ನಿಮ್ಮನ್ನ ಈ ಸ್ಥಿತಿಲಿ ಬಿಟ್ಟು ನಾನ್ ಮಾತ್ರ ದೇವಸ್ಥಾನಕ್ಕೆ ಯಾವ ಪುರುಷಾರ್ಥಕ್ಕೋಸ್ಕರ ಹೋಗ್ಲಿ? ಇನ್ನೊಂದ್ ದಿವಸ ನೀವು ಹುಷಾರಾದ್ಮೇಲೆ ಹೋಗೋಣ. ಅಮ್ಮ, ನೀವ್ ಗಾಬರಿ ಪಡೋ ಅಂತದ್ ಅಪ್ಪಂಗೇನೂ ಆಗಿಲ್ಲ. ಅಂದ್ರೆ ಅಪ್ಪ ಬೆಳಿಗ್ಗೆ ಸರಿಯಾಗಿ ತಿಂಡಿ ತಿಂದಿಲ್ಲ, ಅದಕ್ಕೆ ಹೀಗಾಗಿದೆ ಅಲ್ವಾ ಅಪ್ಪ? ಇರ್ಬೋದು. ನೀವ್ ಆರಾಮಾಗಿರಿ ಅಪ್ಪ. ನಾನು ನಿಂಬೆಹಣ್ಣಿನ ಶರ್ಬತ್ ಮಾಡ್ಕೊಂಡ್ ಬರ್ತೀನಿ. ಅದನ್ನ ಕುಡಿದ್ಮೇಲೆ ನಿಮ್ ಆಯಾಸ ಎಲ್ಲ ಕಮ್ಮಿ ಆಗುತ್ತೆ. ನೀವ್ ಆಮೇಲೆ ಅಮ್ಮನ ಜೊತೆ ದೇವಸ್ಥಾನಕ್ಕೆ ಹೋಗ್ಬೋದು. ಎಲ್ಲ ಒಳ್ಳೇದಾಗತ್ತೆ. ಅಲ್ಲ ಪಾರ್ವತಿ ಅವರೇ, ಮಾವನ್ ಪರಿಸ್ಥಿತಿ ನೋಡಿದ್ರು ದೇವಸ್ಥಾನಕ್ಕೆ ಹೋಗ್ ಬನ್ನಿ ಅಂತ ಹೇಳ್ತಾ ಇದೀರಲ್ಲ. ಅಲ್ಲ, ದೇವಸ್ಥಾನಕ್ಕೆ ಹೋಗೋದು ಅಷ್ಟೊಂದು ಇಂಪಾರ್ಟೆಂಟಾ? ಹೌದು ಹೌದು. ಆದಷ್ಟು ಬೇಗ ದೇವಸ್ಥಾನಕ್ಕೆ ಹೋಗ್ ಬಂದ್ರೆ ನಾನ್ ಹರ್ಸ್ಕೊಂಡಿರೋದು ಈಡೇರುತ್ತೆ ಅಂತ ಅಮ್ಮ. ಏನ್ ಪಾರ್ವತಿ, ನೀನ್ ಹರ್ಸ್ಕೊಂಡಿದ್ಯಾ ಅಂತ ಡ್ಯಾಡ್ನ ಇಂಥ ಪರಿಸ್ಥಿತಿಯಲ್ಲಿ ಕಳಿಸ್ಕೊಡೋದಕ್ಕಾಗಲ್ಲ ಅಲ್ವಾ ಮಾವ್? ಪರವಾಗಿಲ್ಲ ಅಮ್ಮ,
ಅಪ್ಪ ಬರ್ಲಿಲ್ಲ ಅಂದ್ರೂ ನೀವೊಬ್ರೇ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು. ದೇವ್ರೆ, ಹೇಗಾದ್ರೂ ಮಾಡಿ ಅಖಿಲಮ್ಮಂಗ್ ನಮ್ಮ ಮದ್ವೆ ವಿಷಯ ಗೊತ್ತಾಗ್ತಾ ಇರೋ ಹಾಗೆ ನೋಡ್ಕೊಳಪ್ಪ. ನಿನ್ ಸನ್ನಿಧಾನಕ್ಕೆ ಬಂದು ನಿಂಬೆ ಹಣ್ಣಿನ ದೀಪ ಹಚ್ತೀನಿ. ಪಾರ್ವತಿ, ಪಾರ್ವತಿ, ಏನಮ್ಮ ಇದು? ನಿಂಬೆ ಹಣ್ಣು ಶರ್ಬತ್ ಮಾಡ್ತೀನಿ ಅಂತ ಬಂದೋಳು ಇಲ್ಲೇ ದೇವ್ರ ಮುಂದೆ ನಿಂತ್ಬಿಟ್ಟಿದೀಯಾ? ರಘುಗೆ ಬೇಗ ಹುಷಾರಾಗ್ಲಿ ಅಂತ ಬೇಡ್ಕೋತಿದ್ಯಾ? ನನಗ್ ಧೈರ್ಯ ಹೇಳ್ದೋಳು ನೀನು. ನೀನೇ ಹೀಗೆ ಧೈರ್ಯಗೆಟ್ಟು ನಿಂತ್ರೆ ಹೇಗೆ? ಏನೂ ಆಗಲ್ಲ, ಎಲ್ಲ ಸರಿ ಹೋಗುತ್ತೆ. ಹೋಗು, ಶರ್ಬತ್ ಮಾಡಿ ತಗೊಂಡ್ ಬಾ. ಸರಿ ಅಮ್ಮ. ಬಂದ 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 ಹೌದಾ? ಬಾಪ್ರಿತು ಹೋಗೋಣ. ಬೇಡ, ನಾವ್ ಈಗ್ಲೇ ಹೋದ್ರೆ ನಾವೇ ಸೈನ್ ಮಾಡಿ ತಗೋಬೇಕಾಗತ್ತೆ. ಅದೇ ಹೋಗ್ಲಿಲ್ಲ ಅಂದ್ರೆ ಮಾಮೇ ಸೈನ್ ಮಾಡಿ ತಗೋಬೇಕಾಗತ್ತೆ. ಒಂದ್ 5 ನಿಮಿಷ ಇಲ್ಲೇ ವೇಟ್ ಮಾಡೋಣ. ಪ್ರೀತು, ಆ ಪೋಸ್ಟು ಅತ್ತೆ ಕೈಗೆ ಸಿಗುತ್ತೆ ಅಂತ ಏನ್ ಗ್ಯಾರಂಟಿ? ಬೇರೆ ಇನ್ಯಾರಿದ್ದಾರೆ ಸೈನ್ ಮಾಡಿ ತಗೊಳೋದಕ್ಕೆ? ಹಾ, ಕರೆಕ್ಟ್. ಚಿಕ್ಕತ್ತೆ ಮಾವನ್ ಜೊತೆ ಹೊರಗಡೆ ಹೋಗಿದ್ದಾರೆ, ಭಾವ ರೂಮಲ್ಲಿ ಇದ್ದಾರೆ. ಮಾವ ಅಂತೂ ಪೋಸ್ಟ್ ಬಂದ್ರು ತಗೊಳ್ಳೋದಕ್ಕೆ ಹೋಗಲ್ಲ. ಇನ್ನು ಉಳ್ದಿರೋದು ಅತ್ತೆ ಮಾತ್ರ, ಅವರೇ ಇಸ್ಕೋತಾರೆ. ಕರೆಕ್ಟ್, ವೇಟ್ ಮಾಡೋಣ. ಸರಿ, ವೇಟ್ ಮಾಡೋಣ. ಐದು ನಿಮಿಷ ಆಯ್ತು, ಹೋಗೋಣ. ಪ್ರೀತು, ಇಷ್ಟೊತ್ತಿಗೆ ಆ ಪೋಸ್ಟ್ ಅತ್ತೆ ಕೈಗೆ ಸಿಕ್ಕಿರುತ್ತಲ್ವಾ? ಖಂಡಿತ ಸಿಕ್ಕಿರುತ್ತೆ. ಪ್ರೀತು, ಜನನಿ ಬನ್ನಿಲಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಎಲ್ಲೂ ಇಲ್ಲ ಮಾಮ್.